ಕನಸು ಅನ್ನೋದಕ್ಕಿಂತ ನಾನು ಬಂದು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯಿತು. 30 ವರ್ಷ ಆದಮೇಲೆ ಫಸ್ಟು ನಾನು ಆ್ಯಕ್ಚುಲಿ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿಲ್ಲ. ನಾನು ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ, ನಾನು ಇಲ್ಲಿವರೆಗೂ ನಾನು ಮಾಸ್ಟರ್ ಆಗ್ತೀನಿ ಅಂದ್ಕೊಂಡಿಲ್ಲ, ಅಥವಾ ಡೈರೆಕ್ಟರ್ ಆಗ್ತೀನಿ ಅಂದ್ಕೊಂಡಿಲ್ಲ, ಅಥವಾ ಪ್ರೊಡ್ಯೂಸರ್ ಆಗ್ತೀನಿ ಅಂತಲೂ ಅಂದ್ಕೊಂಡಿಲ್ಲ. ಅಂದರೆ ನನ್ನ ಹೋಗ್ತಾ ಜರ್ನಿಲಿ ಏನೇನು ಅವಕಾಶಗಳು ಸಿಗ್ತಾ ಇದೆ ಅದನ್ನೆಲ್ಲ ಯಾವ ಸಿಕ್ತು ಅದನ್ನ ಯಾವುದು ದುರುಪಯೋಗ ಪಡಿಸ್ಕೊಂಡಿರ ಅದಕ್ಕೆ ಅದರಲ್ಲಿ ಎಷ್ಟು ಶ್ರಮ ಪಡ್ಬೋದು ಅಂತ ಶ್ರಮ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅದೇ ಡೈರೆಕ್ಷನ್ ಮಾಡಿದ್ಮೇಲೆ ಒಂದು ಸಣ್ಣದ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅದನ್ನು ಏನಂತಂದರೆ ಈಗ ಭಗವಂತ ನಮಗೆಲ್ಲ ಕೊಟ್ಟಿದೆ, ಇಂಡಸ್ಟ್ರಿಯಿಂದ ನನಗೆ ಭಗವಂತ ಏನೋ ಕೊಟ್ಟಿದ್ದಾನೆ. ಇನ್ನು ಮಿಕ್ಕಿದ ನಾ ಇಂಡಸ್ಟ್ರಿಗೆ ಏನೋ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ ಅಷ್ಟೇನೇನು. ಸರ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಇದು ಆ್ಯಕ್ಷನ್ ಅಂತ ಅಲ್ಲ, ಆ್ಯಕ್ಷನ್ ಕತೆಗೆ ಎಷ್ಟು ಬೇಕು ಅಷ್ಟು ಖಂಡಿತ ಇದೆ, ಅದಂತೂ ಗ್ಯಾರಂಟಿ. ಹಾಂ ಹೌದು ಇರಲೇಬೇಕಲ್ಲ ಸರ್. ನನ್ನ ಸಿನಿಮಾ ಅಂತಂದ್ರೆ ನಾನೇನು ಒಂಚೂರು ಏನೋ ಕತೆ ಒಳಗಡೆ ಏನು ರಿಯಲಿಸ್ಟಿಕ್ ಬರುತ್ತೆ ಅನ್ನೋದು ಇದೆ, ಅದಕ್ಕೋಸ್ಕರ ಅದನ್ನು ಮಾಡಿದ್ದೀನಿ. ಅಷ್ಟೇ, ಏನಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗ್ದಿರಾ ಸಿನಿಮಾಗೆ ಏನು ಬೇಕು ಅದನ್ನ ಮಾಡಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ ಸರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವನ್ ಇದೇ ಸಿನಿಮಾದಲ್ಲಿ ಇವಾಗ ಅನ್ಕೋಬಹುದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು, ಒಂದು 5 days ಶೂಟ್ ಮಾಡಿದ್ವಿ ನಾವು. ಆ್ಯಕ್ಚುಲಿ 5 days ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ನೋಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರಾ ನಾನೇ ಮತ್ತೆ ಎಗೇನ್ 2 days ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಅದನ್ನು ಶೂಟಿಂಗು ಮತ್ತೆ ಕ್ಲೈಮ್ಯಾಕ್ಸ್ ರೀಶೂಟ್ ಮಾಡ್ಕೊಂಡು ನಾವು ಇನ್ನೂ ಬೇಕು ಅಂತ ಕತೆಗೆ ಏನು ಬೇಕು ಅದು ಮಾಡ್ಕೊಂಡ್ವಿ. ತಿರ್ಗಿ ಅದಾದ್ಮೇಲೆ ಒಂದು ವ್ಯಾನ್ದು ಒಂದು ಆ್ಯಕ್ಷನ್ ಇದೆ. ಆ ವ್ಯಾನಲ್ಲಿ ಚಿಕ್ಕದಾಗ ಇದು ಫಸ್ಟು ಜೀಪ್ ಅಂದ್ಕೊಂಡಿದ್ವಿ ನಾವು. ಜೀಪ್ ತುಂಬ ಚಿಕ್ಕದಾಗ್ಬಿಡುತ್ತೆ, ಆ್ಯಕ್ಷನ್ ಕರೆಕ್ಟಾಗಿ ಬರಲ್ಲ ಅಂತ ಅಂದ್ಕೊಂಡು ಮತ್ತೆ ಅದನ್ನು ವ್ಯಾನ್ ತಂದು, ಅದು ಅಲ್ಲದೆ 90s ಬೇಕಾಗಿರೋಂಥ ಒಂದು ವ್ಯಾನು ಅದನ್ನು ತೊಗೊಂಬಂದು ಅದರಲ್ಲಿ ಒಂದು ಆ್ಯಕ್ಷನ್ ಮಾಡಿಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕತೆಗೆ ಏನು ಬೇಕು ಅಷ್ಟನ್ನು ನಾವು ಸಿನಿಮಾದಲ್ಲಿ ಹಾಕಿದ್ದೀನಿ ಸರ್. ಅಂದರೆ ಬೇರೆ ನಿರ್ಮಾಪಕರಿಗೆ ನಾನು ಕಾಂಪ್ರಮೈಸ್ ಆಗಲ್ಲ, ನಮ್ಮ ಸಿನಿಮಾದಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವ? ಸರ್ ಅದೇ ಹೇಳಿಲ್ವ ಸರ್, ಈ ಸಿನಿಮಾ ಆ್ಯಕ್ಚುಲಿ ನಾವು ಕನ್ನಡ ಮತ್ತು ಮಲಯಾಳಂ ಎರಡೂ ನಾವು ಮಾಡ್ಕೊಂಡಿದ್ವಿ. ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನು ಮೊದಲನೇ ಹೆಜ್ಜೆ ಇಡ್ತಾರದ್ದು ಏನು ನನ್ನ ಕನ್ನಡ ಪ್ರೇಕ್ಷಕರು ಯಾವ ರೀತಿ ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾರೋ ಅದ್ರ ಮೇಲೆ ಇನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಅಂದರೆ ಹೆಂಗೆ ಹೋಗುತ್ತೆ ನೋಡ್ಬಿಟ್ಟು ಜನಗಳ ಮೆಚ್ಚುಗೆ ಹೇಗಿರುತ್ತೆ ನೋಡಿಕೊಂಡು ಇನ್ನು ಮಿಕ್ಕಿದ್ದು ಮುಂದಿನ ಹೆಜ್ಜೆಗಳು ಇಡಬೇಕು ಅಂತ. ಸಾರಿ ಸರ್, ಥಿಯೇಟ್ರಿಕಲ್ ಸಿನಿಮಾನೇ ಸರ್. ಆ ಥರದ್ದೇನಿಲ್ಲ, ಸಿನಿಮಾ ಮಾಡಿದ್ದೀನಿ ನಾನು. ಸಿನಿಮಾ ಮಾಡಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಸೇಫ್ ಮಾಡೋದು ಬಿಡೋದು ಎಲ್ಲ 100%. ಯಾಕಂದರೆ ಇವಾಗ ನಾನು ಹೇಳ್ತಲ್ಲ ಸರ್, ಈಗ ರಾಜ್ ಸರ್ ಸುಮ್ಮನೆ ನಾಟ್ ಫಾರ್ ಆ್ಯಕ್ಟರ್ ಅಂತ ನನ್ನ ಸಿನಿಮಾದ ಬಂದು ಕೆಲಸ ಮಾಡಿದ್ದು. ಬಟ್ ಅವ್ರದ್ದೇ ಒಂದು ಬ್ಯಾನರಲ್ಲಿ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡಿದ್ರು. ಇವತ್ತಿಗೂ ನಾನು ಹೇಳ್ಬೇಕಂತಂದ್ರೆ ಇವತ್ತು ಬೆಳಗ್ಗೆ ನಾನು ಬಾಂಬೆಯಿಂದ ನಾನು ಟ್ರಾವೆಲ್ ಮಾಡ್ಕೊಂಡ್ಬಂದಿರೋದು. ಇಲ್ಲಿಂದ ನಾನು ಯಾವುದೇ ಕೆಲಸ ಇದ್ರೂ ರವಿ ರಾಜ್ ಸರ್ ಅದ್ರ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ನರಸಿಂಹ ಇರ್ಬೋದು, ಮತ್ತು ಮಂಜುನಾಥ್ ಇರ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ವಾಟ್ ಎವರ್ ಇವರೆಲ್ಲ ನಿಂತ್ಕೊಂಡು ಜೊತೆಲಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಇದಕ್ಕೆ ತುಂಬ ದೊಡ್ಡ ಸಪೋರ್ಟ್ ಮಾಡಿರೋ ತುಂಬ ಒಂದು ಅದ್ಭುತವಾದಂಥ ಎಲ್ಲ ಯಂಗ್ಸ್ಟರ್ಸ್ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರುಗಳ ಒಂದು ಎಫರ್ಟು ಈ ಸಿನಿಮಾ ಸರ್. ರಾಜ್, ಟ್ರೇಲರಲ್ಲಿ ನೋಡ್ದಂಗೆ ಟೀ ಕುಡಿಯೋದ್ರೊಳಗೆ ಕನ್ಫ್ಯೂಸ್ ಆಗಿರ್ಬೋದು, ಬಟ್ ಸಮ್ವೇರ್ ಟ್ರೇಲರ್ ಹೇಳುತ್ತೆ ರಾಜೇ ರಕ್ಕಸ ಅಂತ. ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದ್ದೀರಾ? ಸ್ಟೋರಿ ಕೇಳ್ತಾ ಇಲ್ಲ, ಏನ್ ಮಾಡ್ಬೇಕು ನೋಡಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ, ಕೊಡ್ಲಿಲ್ಲ ಸರ್. ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು. ಹೌದು. ಸೊ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ. ಏನು ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಬಟ್ ಐ ಥಿಂಕ್ ಈ ಪಾತ್ರ ತುಂಬ ಸಟಲ್ ಪಾತ್ರ. ಈಗ ನಾನು ಏನು ಪಾತ್ರ ಮಾಡಿದ್ದೀನಿ ತುಂಬ ಸಟಲ್ ಆಗಿ ಬಿಹೇವ್ ಮಾಡುವಂಥ ಪಾತ್ರ. ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ, ಅವನದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ. ಅದ್ರ ಜೊತೆ ಅವನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ. ಇಟ್ಸ್ ಲೈಕ್ ಸೈಲೆನ್ಸ್ ಮೀಟಿಂಗ್ ಆಕ್ಷನ್ ತರ ಇದೆ ನನಗೆ ಆ ಟ್ರೇಲರ್ ನೋಡಿದಾಗ. ಅಂದ್ರೆ ಅವನು ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್. ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವನು ಬಹಳ ನಾರ್ಮಲ್ ಆಗಿರ್ತಾನೆ. ಅಂದ್ರೆ ಕೆಲವು ಸಲ ನಮಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಅದು ಸಮಸ್ಯೆ ಅಂತ ಅನ್ಸಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾನೆ.
ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್, ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್. ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ. ಈಗ ಸೂಫ್ರಮ್ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ. ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ, ಒಂದು ಮೊನೋಟನಸ್ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನು ಭಾವಿಸೋನು. ಈ ಸಿನಿಮಾ ಒಂದು ಕತೆ ಹೇಳುತ್ತೆ ಸರ್, ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ. ಇದರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸಮ್ ಆ ಥರ ಏನೂ ಇರಲ್ಲ. ಆ ಕತೆಗೆ ಏನು ಬೇಕೋ ಅದೆಲ್ಲ ಇರುತ್ತೆ. ಬಟ್ ರಾಜ್ಬಿ ಶೆಟ್ಟಿ ಇಸ್ ಆನ್ ಫೈರ್. ಇಲ್ಲ ಮೇಡಮ್, ಒಂದು 2-3 ಸಿನಿಮಾ ಮಾಡಿದ್ದೀನಿ ಅಷ್ಟೇ. ಸೊ ಬೇರೆ ಬೇರೆ ಥರದ ಪಾತ್ರಗಳು, ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಅಕ್ಸೆಪ್ಟೆಡ್ ಆದ ಕಾರಣದಿಂದಾಗಿ ಹಾಗೆ ಕಾಣಿಸುತ್ತೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ಇಷ್ಟಪಟ್ಟ ಖುಷಿ ಆಗುತ್ತೆ. ಬಟ್ ಡೆಫಿನೆಟ್ಲಿ ಗುಡ್ ಎಕ್ಸಾಂಪಲ್ ಸರ್, ಹೇಳಬೇಕು ಅಂದ್ರೆ. ಗೊತ್ತಿಲ್ಲ ಮೇಡಮ್, ಅಂದ್ರೆ ನನಗೂ ಇನ್ನೂ ಗೊತ್ತಿಲ್ಲ. ನಾನು ಅದನ್ನ ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ. ನಾನು ಈಗಲೂ ಕೂಡ ಕಲಿಯುವಂತ ಫೇಸಲ್ಲಿ ಇದ್ದೀನಿ. ಸೊ ನಾನು 25ನ 26ನ ಯಾವ ತರ ಅನ್ಕೊಂಡಿದ್ದೀನಿ, ಹಲವಷ್ಟು ಕೊಲಾಬರೇಷನ್ಗಳಂತ ಅನ್ಕೊಂಡಿದ್ದೀನಿ. ಕೊಲಾಬರೇಷನ್ ಆಗಿ ನಾನೇನೋ ಕಲಿತೀನಲ್ವಾ, ಇದು ಇನ್ನೂ ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು, ನಾನು ಆ ಫೇಸಲ್ಲಿ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗೇ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ಯಾ ಕೇಳಿಲ್ಲ ಸರ್, ಸಾರಿ. ಎಕ್ಸ್ಪೆರಿಮೆಂಟ್